ಯಾವತ್ತೂ ಕಾಂಗ್ರೆಸ್ನ ಕೈ ಬಿಡಲ್ಲ. ಹುಟ್ಟು ಕಾಂಗ್ರೆಸ್ ಶಾಮನೂರು ಶಿವಶಂಕರಪ್ಪನವರ ಕಾಲದಿಂದನೂ ಕಾಂಗ್ರೆಸ್. ಮಾಡಿದ್ರೆ ಇಲ್ಲಿನ ವಾತಾವರಣ ತಿಳ್ಕೊಂಡಿದ್ದೀರಾ? ಜನ ಯಾವ ರೀತಿ ಬೆಂಬಲ ವ್ಯಕ್ತಪಡಿಸ್ತಾರೆ ಸರ್ ಕಾಂಗ್ರೆಸ್ಗೆ? ಏನ್ ತೊಂದರೆ ಇಲ್ಲ. ಕಾಂಗ್ರೆಸ್ ಇಲ್ಲಿ ಕೇಳಿ, ಈ ಬೈ ಎಲೆಕ್ಷನ್ ಅಲ್ಲ, ಇನ್ನ 20 ವರ್ಷ ಹೋದ್ರು ಕಾಂಗ್ರೆಸ್ಸೇ ಬರೋದು. ಬೇಕಾದಷ್ಟು ಇದು ಕೊಟ್ಟಿದೀವಲ್ಲ ಗ್ಯಾರಂಟಿ ಎಲ್ಲ ತುಂಬಾ ವರ್ಕೌಟ್ ಆಗಿದೆ. ತುಂಬಾ ಬೇಕಾದಷ್ಟು ಅನುಕೂಲ ಆಗಿದೆ ಪಬ್ಲಿಕ್ಕಿಗೆ. ಯಾವತ್ತೂ ಕಾಂಗ್ರೆಸ್ನ ಕೈ ಬಿಡಲ್ಲ. ಅದು ದಾವಣಗೆರೆ ಕಾಂಗ್ರೆಸ್ಸೇ, ಹುಟ್ಟು ಕಾಂಗ್ರೆಸ್ ಶಾಮನೂರು ಶಿವಶಂಕರಪ್ಪನವರ ಕಾಲದಿಂದನೂ ಕಾಂಗ್ರೆಸ್. ಅವ್ರ ಮೊಮ್ಮಗ ನಿಂತಿರೋದು. ಒಳ್ಳೆ ಒಂದು 50,000 ಓಟ್ ಲೀಡಿಂಗ್ ಅಲ್ಲಿ ಗೆಲ್ತಾರೆ ಅವರು. ಏನು ತೊಂದರೆ ಅವೆಲ್ಲ ಇಲ್ಲ ಸರ್. ಅದೆಲ್ಲ ಸರಿ ಮಾಡಿದ್ರಲ್ಲ ನಮ್ಮ ಮುಖ್ಯಮಂತ್ರಿಗಳು, DK ಶಿವಕುಮಾರ್ ಅಣ್ಣ, ಸಲೀಮ್ ಅಣ್ಣ, ಆಮೇಲೆ ರಿಜ್ವಾನ್ ಅರ್ಷತ್ ಎಲ್ಲ ಬಂದು ಮೀಟ್ ಆಗಿ ಅವ್ರನ್ನೆಲ್ಲ ಸಮಾಧಾನ ಪಡಿಸಿ. ಅದರಲ್ಲಿ 14 ಜನ ಮೈನಾರಿಟಿ ಹಾಕಿದ್ದಾರೆ. ಅದೇನೋ ವೋಟ್ ಡಿವೈಡ್ ಆಗಿ ಕಾಂಗ್ರೆಸ್ಗೆ ಏನು ಎಫೆಕ್ಟ್ ಆಗುತ್ತೆ? ಆ ಥರ ಎಲ್ಲ ಏನು ಎಫೆಕ್ಟ್ ಆಗಲ್ಲ ರೀ. ಫುಲ್ ಓಟು ಮೈನಾರಿಟೀಸ್ ಕಾಂಗ್ರೆಸ್ಸಿಗೆ ಹಾಕ್ತಾರೆ. ಏನು ತೊಂದರೆ ಇಲ್ಲ. ಬೇಗ ನೋಡ್ರಿ, ಕಾಂಗ್ರೆಸ್ ಗೌರ್ಮೆಂಟ್ 2024 ಬಂದಿಲ್ಲ ಅಂದರೆ ಮಣ್ಣು ತಿನ್ಬೇಕಾಗ್ತಿತ್ತು ಮಧ್ಯಮ ವರ್ಗದವರು, ಕೂಲಿ ಮಾಡೋರು, ಬಡವರೆಲ್ಲ. ಯಾಕೆಂದರೆ ಕೇಂದ್ರ ಸರ್ಕಾರ ಅಷ್ಟು ಹೋಪ್ಲೆಸ್ ಆಗಿ, ಈಗಲೂ ಅಷ್ಟು ಹೋಪ್ಲೆಸ್ ಆಗಿ ನಡೆಸ್ತಾ ಇದ್ದಾರೆ. 75,000 ಕೋಟಿ ಅನುದಾನ ಕೊಡಬೇಕು. ಇದು GST ಹಣ ವಾಪಸ್ಸು ಯಾವುದು ಕೊಡ್ತಾ ಇಲ್ಲ. ಸಿದ್ದರಾಮಯ್ಯನ ಸರ್ಕಾರ ತುಂಬ ಚೆನ್ನಾಗಿದೆ. ಈ ಬೈ ಎಲೆಕ್ಷನ್ 100% ನಾವು ಗೆಲ್ತೀವಿ, ಏನು ತೊಂದರೆ ಇಲ್ಲ. ಯಾವ ಸಾಲ ರೀ? ಕೇಂದ್ರದಲ್ಲಿ ಸಾಲ ಕೇಳಿಬಿಟ್ರೆ GST ಹಣ ಸಿಕ್ಕಾಪಟ್ಟೆ ಬಂದಿದೆ, ಬೇಕಾದಷ್ಟು ಬಂದಿದೆ. ಮೋದಿ ಅದೆಷ್ಟೋ ಲಕ್ಷ ಕೋಟಿ ಎಕ್ಸ್ಟ್ರಾ ಸಾಲ ಮಾಡಿದ್ದಾನೆ. ಮೋದಿ ಏನು ಚೆನ್ನಾಗಿ ನಡೆಸಲಿಲ್ಲ ಸರ್ಕಾರ. ಗೌರ್ಮೆಂಟು ಚೆನ್ನಾಗಿ ನಡೀತಾ ಇದೆ. ಕರ್ನಾಟಕದಲ್ಲಿ ಬೈ ಎಲೆಕ್ಷನಲ್ಲಿ ದಾವಣಗೆರೆ ಹೈಯೆಸ್ಟ್ ವೋಟಲ್ಲಿ ಲೀಡಿಂಗ್ ಬರ್ತದೆ. ದಾವಣಗೆರೆ ಮತದಾರರು ಕಾಂಗ್ರೆಸ್ನ ಕೈ ಬಿಡಲ್ಲ ಅಂತ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೇನೆ.